ಮೊಳಕೆ ಕಾಳು ಸಾಂಬಾರು ಮಾಡೋದಕ್ಕೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸು ಇದು ಫ್ರೈ ಮಾಡೋದಕ್ಕೆ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಹಾಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 3-4 ಬೀನ್ಸ್ ತೊಗೊಂಡಿದ್ದೀನಿ, ಒಂದು ಅರ್ಧ ಅಷ್ಟು ಬದನೆಕಾಯಿ, ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಮತ್ತು ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ರುಬ್ಬಕ್ಕೆ ಅಂತ ಬಂದು ಒಂದು 4-5 ಸ್ಪೂನು ತೆಂಗಿನಕಾಯಿ, ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಒಂದು ಕೆಂಪು ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಇದು ಬಂದು ಮಸಾಲ ಇಂಗ್ರೀಡಿಯೆಂಟ್ಸ್. ನಾನು ಸ್ವಲ್ಪ ಜಾಸ್ತಿ ಮಸಾಲ ಏನು ಯೂಸ್ ಮಾಡಲ್ಲ. ಒಂದು 2 ಸ್ಪೂನು ಹುರುಗಡಲೆ ಮತ್ತು ಒಂದು ಹಾಫ್ ಸ್ಪೂನಷ್ಟು ಗಸಗಸೆ, ಒಂದು ಸಣ್ಣ ಏಲಕ್ಕಿ ಮತ್ತು ಒಂದು ಹಾಫ್ ಸ್ಟಾರ್ ಮೊಗ್ಗು ಅಂತೀವಲ್ಲ ಅದು, ಒಂದು ಅರ್ಧ ಚಕ್ಕೆ ಮತ್ತು ಒಂದು 2 ಲವಂಗ, ಒಂದು ಮರಾಠಿ ಮೊಗ್ಗು, ಒಂದು ಹೂವು, ಇದನ್ನು ತೊಗೊಂಡಿದ್ದೀನಿ. ಇಲ್ಲಿ ಮೊಳಕೆ ಕಾಳು ರೆಡಿಯಾಗಿದೆ. ಇದು ನಾನು ಮಾಡ್ತಿರೋದು 4 ಸರ್ವಿಂಗ್ ಆಗುತ್ತೆ, ಅಂದರೆ 4 ಜನ ಆರಾಮಾಗಿ ಊಟ ಮಾಡ್ಬೋದು ಈ ಸಾಂಬಾರಲ್ಲಿ. ಈಗ ಕುಕ್ಕರ್ ಬಿಸಿಯಾಗಿದೆ. ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಫ್ರೈ ಮಾಡೋದಕ್ಕೆ ತರಕಾರಿಗಳನ್ನ. ಎಣ್ಣೆ ಕಾದ ನಂತರ ನಾನು ಕರಿಬೇವು ಹಾಕ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಫ್ರೈ ಮಾಡೋಣ ಸ್ವಲ್ಪ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ, ಅಂದರೆ ಸ್ವಲ್ಪ ಫ್ರೈ ಆದಮೇಲೆ, ನಾನು ತೊಗೊಂಡಿರುವಂಥ ಎಲ್ಲ ತರಕಾರಿನೂ ಒಂದೇ ಸಲ ಹಾಕೋತಾ ಇದ್ದೀನಿ. ಅದೇನು ಡಿಫ್ರೆನ್ಸ್ ಆಗಲ್ಲ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ತೊಳೆದಿಟ್ಕೊಂಡಿದ್ದಂತಹ ಮೊಳಕೆ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 1.5 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದು ಕಾಳು ಎಲ್ಲ ಫ್ರೈ ಆಗ್ತಿರ್ಬೇಕಾದ್ರೇ ನಾವು ಈಗ ರುಬ್ಬಕ್ಕೆ ಅಂತ ತೊಗೊಂಡಿದ್ದು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬಿಡೋಣ. ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ನಾನು. ಒಂದು ಸ್ಪೂನಷ್ಟು ಹಾಕಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಕಾದ ಮೇಲೆ ನಾನು ಈರುಳ್ಳಿನ ಸೇರ್ಕೊತಿದ್ದೀನಿ. ಆದಮೇಲೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ರುಬ್ಬಕ್ಕೆ ಅಂತ ತೊಗೊಂಡಿರ್ತೀವಲ್ಲ, ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಒಂದು ಮೆಣಸಿನ್ಕಾಯಿ, ಟೊಮೆಟೊ, ಜಿಂಜರ್ ಮತ್ತು ಗಾರ್ಲಿಕ್ಕು, ಹಾಗೆ ಇದನ್ನು ಸ್ವಲ್ಪ ಒಂದು ಹಾಫ್ ಬೇಯೋ ಥರ ಬಾಡಿಸ್ಕೋಬೇಕು, ಒಂದು ಅರ್ಧ ಬೇಯೋ ಥರ ಬಾಡಿಸ್ಕೋಬೇಕು. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಸ್ವಲ್ಪ ಮಸಾಲ ಐಟಮ್ಸ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಬೆಂದಾಗಿದೆ. ಈಗ ನಾವೇನು ಮಾಡಬೇಕು, ಸ್ಟವ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ಸಾಂಬಾರು ಪೌಡ್ರ್ ಸೇರಿಸ್ಕೋಬೇಕು. ಯಾವಾಗಲೂ ಸಾಂಬಾರು ಪೌಡ್ರ್ ಹಾಕೋಕ್ಕೂ ಮುಂಚೆ ಗ್ಯಾಸ್ ಆಫ್ ಆಗಿರಬೇಕು, ಇಲ್ಲಾಂದರೆ ಸಾಂಬಾರು ಪೌಡ್ರು ಎಲ್ಲ ಸೀದೋಗ್ಬಿಡುತ್ತೆ. ಸಾಂಬಾರು ಪೌಡ್ರ್ ಬಂದು ಮನೇಲೇ ಮಾಡಿರೋದು, ಹೋಮ್ ಮೇಡು. ನಾನಿಲ್ಲಿ ಒಂದು 3.5 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಒಂದು 3.5 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನು ತೊಗೊಂಡಿದ್ದೀನಿ. ನಾನೀಗ ಸಾಂಬಾರು ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು, ಆಮೇಲೆ ರುಬ್ಕೊಳ್ಳೋಣ. ಆಮೇಲೆ ಗ್ಯಾಪಲ್ಲಿ ಇದನ್ನು ನೋಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅಲ್ಲಲ್ಲೇ ಕೈ ಆಡಿಸ್ತಾ ಇರಬೇಕು, ತಳ ಹಿಡ್ಕೊಳ್ದೇ ಇರೋ ಥರ. ಈಗ ಇದು ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಆ ರುಬ್ಬಿರೋ ಕನ್ಸಿಸ್ಟೆನ್ಸಿ ಹೀಗಿರೋ ಥರ ನೋಡ್ಕೋಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಇರೋ ಥರ ನೋಡ್ಕೋಬೇಕು. ಅಷ್ಟರಲ್ಲಿ ಕಾಳು ಸ್ವಲ್ಪ ಬೆಂದಿರುತ್ತೆ. ಇವಾಗ ಬೆಂದಿರೋದಕ್ಕೆ ಈ ರುಬ್ಬಿರೋ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ಹಾಕ್ಕೊತಿದ್ವಿ. ನಾವು ಇಂಡಿಯನ್ಸ್ ಅಲ್ವಾ, ಮಸಾಲೆ ವೇಸ್ಟ್ ಆಗಿಬಿಡುತ್ತೆ ಅಂತ.
ನಾನು ಇದಕ್ಕೆ ಒಂದು 3 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ. 1 2 3. ಈಗ ಇದಕ್ಕೆ ಉಪ್ಪು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ರುಚಿ ನೋಡಿಕೊಂಡು ಬೇಕಿದ್ರೆ ಉಪ್ಪು ಹಾಕಿಬಿಟ್ಟು ಇನ್ನೊಂದೆರಡು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋಕ್ಕೆ ಬಿಡಬೇಕು. ಈಗ ನಾನು ಉಪ್ಪು ಎಲ್ಲ ಅಡ್ಜಸ್ಟ್ ಮಾಡಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಈಗ ಒಂದು ಕುದಿ ಬಂದಿದೆ ಇದು. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 2 ರಿಂದ 3 ವಿಷಲ್ ಕೂಗಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇದು ಆಗಿದೆ. ಇವಾಗ ವಿಷಲ್ ಎಲ್ಲ ಹೋಗಿದೆ. ಕುಕ್ಕರ್ ಮುಚ್ಚಳನ ಬಿಚ್ಚಿ ಹೀಗಾಗಿದೆ ಅಂತ ನೋಡೋಣ. ಇದನ್ನು ತಿರ್ವಾಕೋಣ ಒಂದ್ಸಲ. ಬಿಸಿ ಬಿಸಿಯಾದ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿದೆ.